ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಮೀನಾ ಕನಕ ಹತ್ರ ಒಂದು ಸ್ವಲ್ಪ ದುಡ್ಡನ್ನು ರೆಡಿ ಮಾಡ್ಕೊಂಡಿರ್ತಾಳೆ. ಅದೇ ದುಡ್ಡನ್ನ ಕಾಂಟ್ರಾಕ್ಟ್ ಕೊಡಬೇಕಂತ ಹೊರಡ್ತಾ ಇರ್ತಾಳೆ. ಈ ಕಡೆ ಮಾವ ದುಡ್ಡು ಅರೇಂಜ್ ಆಗಿದೆ, ನಾನು ಕಾಂಟ್ರಾಕ್ಟಿಗೆ ಕೊಡೋಕೆ ಹೋಗ್ತಾ ಇದ್ದೀನಿ ದುಡ್ಡು ಅಂತ ಹೇಳಿ ಮಾವಾಗ ಹೇಳ್ತಾರೆ. ಅದಕ್ಕೆ ರಂಗನಾಥ್ ಅವರು ಓಕೆ ಅಮ್ಮ, ಹುಷಾರಾಗಿ ಹೋಗಿ, ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಈ ಕಡೆ ಹೊರಡೋ ಟೈಮ್ಗೆ ಶಾಂತಿ, ನೀನು ಹೋಗ್ಬಿಟ್ರೆ ನನ್ನ ಹೊಟ್ಟೆನ ಯಾರು ನೋಡ್ತಾರೆ ಅಂತ ಹೇಳಿ ಶಾಂತಿ ಅಂದಾಗ, ಮಾಡಿದ್ದೀನಿ ಅತ್ತೆ, ಟಿಫನ್ ಎಲ್ಲ ಮಾಡಿಟ್ಟಿದ್ದೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಅಂತಾರೆ. ಈ ಕಡೆ ರಂಗನಾಥ್ ಯಾವಾಗಲೂ ಬರೀ ಹೊಟ್ಟೆದೇ ಚಿಂತೆ ಅಲ್ವಾ ನಿನಗೆ ಅಂತೇಳಿ ಬೈತಾ ಇರ್ತಾರೆ. ನೀನು ಹೊರಡಮ್ಮ ಮೀನಾ, ಅವಳದು ಯಾವಾಗಲೂ ಇದ್ದಿದ್ದೆ ಅಂತ ಹೇಳಿ ಈ ಕಡೆ ಮೀನಾಗೆ ಅಂತಾರೆ. ಮೀನಾ ಸರಿ ಮಾವ ಆಯಿತು ಅಂತೇಳಿ ಅಲ್ಲಿಂದ ಹೊರಡ್ತಾರೆ. ಮೀನಾ ಹೋಗಿದ ತಕ್ಷಣ ಯಾರಿಗೋ ಕಾಲ್ ಮಾಡಬೇಕು ಅಂತ ಹೇಳಿ ಶಾಂತಿ ಅನ್ಕೊತಾ ಇರ್ತಾಳೆ. ಈ ಕಡೆ ರಂಗನಾಥ್ ಯಾರಿಗೂ ಕಾಲ್ ಮಾಡಬೇಕಂದಲ್ಲ, ಯಾರಿಗೆ ಅಂತ ಹೇಳಿ ಕೇಳ್ತಾನೆ. ಇಲ್ಲ, ಅದು ಡ್ಯಾನ್ಸ್ ಕ್ಲಾಸು ರಜೆ ಇದೆಯಲ್ವಾ, ಅದಕ್ಕೋಸ್ಕರ ಎಲ್ರಿಗೂ ಸ್ಟೂಡೆಂಟ್ಗೆ ಕಾಲ್ ಮಾಡಿ ಹೇಳೋಣ, ಕಸ್ತೂರಿಗೆ ಕಾಲ್ ಮಾಡಿ ಹೇಳೋಣ ಅಂತೇಳಿ ಅಂದ್ಕೊಂಡೆ ಅಷ್ಟೇ, ಬೇರೆ ಏನಿಲ್ಲ ಅಂತ ಹೇಳಿ ಕಡೆ ರಂಗನಾಥ್ ಅಂತಾನೆ. ಸರಿ ಅಂಥೇಳಿ ರಂಗನಾಥ್ ಸಹ ಸೈಲೆಂಟಾಗಿ ಹೊರಟೋಗ್ತಾನೆ. ಈ ಕಡೆ ಶಾಂತಿ ಮನೆಯಿಂದ ಆಚೆ ಬಂದು ವಿಶಾಲಾಕ್ಷಿಗೆ ಕಾಲ್ ಮಾಡ್ತಾಳೆ. ಅದೇ ಟೈಮ್ಗೆ ವಿಶಾಲಾಕ್ಷಿ ಮ್ಯಾನೇಜರ್ ಹತ್ರ ಅವರ ಒಂದು ಕಾಂಟ್ಯಾಕ್ಟ್ ಬಗ್ಗೆ ಮಾತಾಡ್ತಾ ಇರ್ತಾಳೆ. ನಾನು ಎಷ್ಟು ದಿನದಿಂದ ನಿಮ್ಮ ಹತ್ರ ಆರ್ಡ್ರ್ ತೊಗೊತಾ ಇದ್ದೀನಿ, ಅವ್ರಿಗೋಸ್ಕರ ನನ್ನನ್ನು ಯಾಕೆ ವೆಯ್ಟ್ ಮಾಡಿಸ್ತಾ ಇದ್ದೀರಾ ಅಂತ ಹೇಳಿ ಅಂತಾರೆ. ಇಲ್ಲ ಮೇಡಮ್, ಇದು ನನ್ನ ಆರ್ಡ್ರ್ ಅಲ್ಲ, ನನ್ನ ಬಾಸ್ದು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಿಮ್ಮಿಬ್ಬರಲ್ಲಿ ಯಾರು ಬೆಸ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಅಂತಾರೆ. ಅದಕ್ಕೆ ವಿಶಾಲಾಕ್ಷಿ ಸರಿ, ಅವರು ದುಡ್ಡು ತೊಗೊಬರ್ತಾರೆ, ನಾನು ದುಡ್ಡು ತೊಗೊಬರ್ತೀನಿ, ಇಬ್ಬರಲ್ಲಿ ಯಾರು ಕೊಡ್ತೀರಾ ಅಂದಾಗ ಲಕ್ಕಿ ಡಿಪನ್ನು ಮಾಡ್ತೀರಿ ಅಂತ ಹೇಳಿ ಅವರು ಅಂತಾರೆ. ಸರಿ, ಅವರು ದುಡ್ಡು ಕೊಡ್ತಾರೆ ತೊಗೊಬರ್ತಾರೆ ಅನ್ನೋ ಗ್ಯಾರಂಟಿ ಏನು ಅಂತ ಅಂದಾಗ, ತೊಗೊಬರಲಿ ಮೇಡಮ್, ನೋಡೋಣ, ಒಂದು 10-15 ನಿಮಿಷ ಬರ್ತಾರೆ, ಅವರು ಬಂದ ಮೇಲೆ ನಾವು ಇದೆಲ್ಲ ಮಾತಾಡೋಣ ಅಂತ ಹೇಳಿ ಅವರು ಸಹ ಅಂತಾರೆ. ಸರಿ ಆಯಿತು ಅಂತ ಹೇಳಿ ವಿಶಾಲಾಕ್ಷಿ ಆಚೆಗಡೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ ಕಾಲ್ ಮಾಡ್ತಾಳೆ. ಏನು ಮೇಡಮ್ ಕಾಲ್ ಮಾಡಿಬಿಟ್ಟಿದ್ದೀರಾ, ಇವತ್ತು ಡ್ಯಾನ್ಸ್ ಕ್ಲಾಸ್ ಇಲ್ವಲ್ಲ ಅಂತ ಹೇಳಿ ಶಾಂತಿ ಅಂತಾಳೆ. ಎಕ್ಕುಟ್ಟೋಯ್ತು, ನಮ್ಮ ಪ್ಲ್ಯಾನೆಲ್ಲ ಹಾಳಾಗೋಯ್ತು ಅಂತಾರೆ. ಯಾಕೆ ಮೇಡಮ್ ಏನಾಯಿತು ಅಂದಾಗ, ಆ ಮೀನು 2.5 ಲಕ್ಷ ದುಡ್ಡು ರೆಡಿ ಮಾಡ್ಕೊಬಂದಿದ್ದಾಳೆ ಅಂತೇಳಿ ಅಂತಾರೆ. ಏನು ಹೇಳ್ತಾ ಇದ್ದೀರಾ ಅಂದಾಗ, ಮತ್ತೆ ಹೇಳಿದ್ನೇ ಕೇಳ್ತಾ ಇದ್ದೀರಾ, ನಾನು ಏನು ಹೇಳಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತಲ್ವ ಅಂತ ಹೇಳಿ ಶಾಂತಿ ಅಂತಾಳೆ. ಹೆಂಗೆ ದುಡ್ಡು ಅರೇಂಜ್ ಮಾಡಿದ್ಲು, ನೀವು ಯಾಕೆ ಬಿಟ್ರಿ ಅಂದಾಗ, ಅವಳೇನು ಕುರಿಯಲ್ಲ ನಾನು ಇಟ್ಕೊಳ್ಳೋಕೆ, ಏನಾದರೂ ಮಾಡಿ ಪ್ಲ್ಯಾನ್ ಮಾಡು, ಆಟೋದಲ್ಲಿ ಹೋಗಿದ್ದಾಳೆ ಅಂತ ಹೇಳಿ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ವಿಶಾಲಾಕ್ಷಿ ಅವರ ಹುಡುಗರಿಗೆ, ಅವಳು ಯಾವುದೇ ಕಾರಣಕ್ಕೂ ದುಡ್ಡನ್ನ ತೊಗೊಂಡು ಇಲ್ಲಿಗೆ ಬರಬಾರ್ದು, ಆ ಥರ ನೀವು ಮಾಡಬೇಕು ಅಂತೇಳಿ ವಿಶಾಲಾಕ್ಷಿ ಹುಡುಗರನ್ನ ಆಟೋ ಹಿಂದೆ ಬಿಡ್ತಾಳೆ. ಸರಿ ಅಂತೇಳಿ ಈ ಕಡೆ ಮೀನು ಆಟೋಲ್ಲಿ ಬರಬೇಕಾದ್ರೆ ಆಟೋ ರಿಪೇರಿ ಆಗಿಬಿಡುತ್ತೆ. ಇಲ್ಲೇ ಹತ್ರನೇ ಹಣ ಇರೋದು, ನಾನು ಹೋಗ್ತೀನಿ ಅಂಥೇಳಿ 50 ರೂಪಾಯಿ ಕೊಟ್ಟು ಹೋಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಕಳ್ಳರು ಬಂದು ಅವಳ ಹತ್ರ ದುಡ್ಡನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಅವರು ಫ್ರೆಂಡ್ಸ್ ಎಲ್ಲ ಬಂದು ಮೀನು ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ, ಇಲ್ಲಕ್ಕ ದಯವಿಟ್ಟು ನನ್ನ ದುಡ್ಡು ಹೋಯ್ತು, ನಡೀರಿ ಅಂತೇಳಿ ಇಷ್ಟು ಹೇಳಿದ್ರು. ಬೇಡ ಫಸ್ಟ್ ಟ್ರೀಟ್ಮೆಂಟ್ ತಗೊಬನ್ನಿ, ಆಮೇಲೆ ದುಡ್ಡು ಬಗ್ಗೆ ಯೋಚನೆ ಮಾಡೋಣ ಅಂತೇಳಿ ಅವ್ರ ಜೊತೆಲಿರೋರೆಲ್ಲನೂ ಹಾಸ್ಪಿಟ್ಲಿಗೆ ಮೀನನ್ನು ಕರ್ಕೊಂಡು ಹೋಗ್ತಾರೆ. ಈ ಕಡೆ ವಿಶಾಲಾಕ್ಷಿ ಹುಡುಗರಿಗೆ ಕಾಲ್ ಮಾಡ್ತಾರೆ. ಒಂದು ವೇಳೆ ಏನಾದರೂ ನಿಮ್ಮದು ಪ್ಲ್ಯಾನ್ ಸಕ್ಸಸ್ ಆಗಿಲ್ಲ ಅಂದರೆ ನಿಮ್ಮ ಕಿಡ್ನಿಗಳೆಲ್ಲ ಕಿತ್ತಾಕ್ಬಿಡ್ತೀನಿ, ಹಂಗೆ ಹೊಡಿತೀನಿ ನಿಮ್ಮನ್ನು, ಮೊದಲು ಏನಾಯಿತು ಅಂತ ಹೇಳಿ ಅಂದಾಗ ಹುಡುಗರು, ಅಕ್ಕ ಗುಡ್ ನ್ಯೂಸ್ ಯಾಕ, ದುಡ್ಡು ಆಲ್ರೆಡಿ ನಮ್ಮ ಕೈಯಲ್ಲಿದೆ, ನೀವೇನು ಭಯ ಬೀಳ್ಬೇಡಿ ಅಂತಾರೆ. ಅದಕ್ಕೆ ತುಂಬ ಖುಷಿಯಾಗಿ ಹೋಗ್ತಾರೆ. ಒಳ್ಳೆ ಪ್ಲ್ಯಾನು ಇದು ಸರಿ ಅಂತ ಹೇಳಿ ದುಡ್ಡು ಮನೇಲಿ ಇಟ್ಟಿರಿ, ಬರ್ತೀನಿ ಅಂತಾರೆ. ಅದೇ ಮ್ಯಾನೇಜರ್ ಹತ್ರ ಮತ್ತೆ ರಿಟರ್ನ್ ಬಂದು, ಇಷ್ಟೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೀನಿ, ಎಲ್ಲಿ ಅವರು ಬಂದೇ ಇಲ್ಲ, ಅವ್ರಿಗೋಸ್ಕರ ನಮ್ಮನ್ನು ಕಾಯಿಸೋದು ಯಾವ ರೀತಿ ಸಮಯ ಇದು, ನನಗೆ ಅಷ್ಟೊಂದು ಕಾಯುವಂಥ ಟೈಮ್ ಇಲ್ಲ, ಅವರು ಬರೋದಿಲ್ಲ ರೀ, ಬಿಡ್ರಿ ಅಂತಂತಾರೆ. ಅದೇ ಟೈಮಿಗೆ ಮ್ಯಾನೇಜರು, ಹೌದು ನಿಮ್ಮ ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗ್ದೇ ಅವ್ರು ಬಂದಿಲ್ಲ, ಬನ್ನಿ ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿ, ನೆಕ್ಸ್ಟ್ ಪ್ರೊಸೀಜರ್ ಮುಗಿಸೋಣ ಅಂತ ಹೇಳಿ ಮ್ಯಾನೇಜರು ವಿಶಾಲಾಕ್ಷಮ್ಮನ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಸೂರ್ಯ ಮೀನಾ ನೋಡ್ಕೊಂಡು ಓಡೋಡಿ ಬರ್ತಾನೆ ಹಾಸ್ಪಿಟ್ಲಿಗೆ. ಮೀನನ್ನು ನೋಡಿ ತುಂಬ ತಬ್ಕೊಂಡು ಅಳ್ತಾ ಇರ್ತಾನೆ. ಏನಾಯಿತು ಏನು ಅಂದಾಗ ನಡೆದಿರೋ ಘಟನೆ ಎಲ್ಲ ಸೂರ್ಯನಿಗೆ ಹೇಳ್ತಾಳೆ. ಏನಮ್ಮ ಇದು, ನಾನು ಇರಬೇಕಾದ್ರೆ ನಿನಗೆ ಈ ಪರಿಸ್ಥಿತಿ ಬಂತು, ನನಗೆ ತುಂಬ ಬೇಜಾರಾಗ್ತಾಯಿದೆ ಅಂತ ಹೇಳಿ ಅಳ್ತಾ ಇರ್ತಾನೆ. ಇಲ್ಲ ರೀ, ಆ ಥರ ಎಲ್ಲ ಏನಿಲ್ಲ ಅಂದಾಗ ಈ ಕಡೆ ಸೂರ್ಯ, ನೀನೇನು ತಲೆ ಕೆಡಿಸ್ಕೊಬೇಡ, ನನ್ನ ಪ್ರಾಣ ಒತ್ತಿಟ್ಟಾದರೂ ಆ ದುಡ್ಡನ್ನ ಅರೇಂಜ್ ಮಾಡ್ತೀನಿ, ನೀನು ಆರಾಮಾಗಿರು ಅಂತ ಹೇಳಿ ಡಾಕ್ಟ್ರನ್ನ ಕೇಳಿದಾಗ ಡಾಕ್ಟ್ರು, ಏನಿಲ್ಲ, ಸಣ್ಣ ಪುಟ್ಟ ಗಾಯ ಆಗಿದೆ, ನೀವು ಮನೆಗೆ ಕರ್ಕೊಂಡೋಗಿ ಸಾಕು ಅಂತೇಳಿ ಹೇಳ್ತಾರೆ. ಅದೇ ಟೈಮ್ಗೆ ಸೂರ್ಯ ಮನೆಗೆ ಕರ್ಕೊಬರ್ತಾನೆ. ರಂಗನಾಥ್ ಅಂದು ತುಂಬ ಗಾಬರಿ ಆಗೋಗ್ತಾನೆ. ಏನಪ್ಪ ಇದು, ಏನಾಯಿತು ಅಂದಾಗ, ಬ್ಯಾಂಡೇಜು ಅದರೊಳಗಡೆ ಇರೋದು ಗಾಯ ಅಂತಾನೆ. ಸರಿನಪ್ಪ ಏನಾಯಿತು ಅಂತ ಮೊದಲು ಎಕ್ಸ್ಪ್ಲೇನ್ ಮಾಡು ಅಂದಾಗ ಮೀನಾ ನಡೆದಿರೋ ಘಟನೆ ಎಲ್ಲ ಮನೆಯವ್ರಿಗೆಲ್ಲ ಹೇಳ್ತಾಳೆ. ಮನೆಯವ್ರಿಗೆ ಹೇಳಿದ ತಕ್ಷಣ ತುಂಬಾ ಶಾಕ್ ಆಗ್ತಾರೆ ಮನೆಯವರು. ಈ ಕಡೆ ಶಾಂತಿ, ನನ್ನ ಹತ್ರ ದುಡ್ಡಿದೆ ಅಂತ ಏನು ಕೈಯೆಲ್ಲ ಆಡಿಸ್ಕೊಂಡೋದೆ ಅಂತ ಹೇಳಿ ಅಂತಾರೆ. ಅದಕ್ಕೆ ಮೀನಾ, ಇಲ್ಲ ಅತ್ತೆ, ಖಂಡಿತವಾಗ್ಲೂ ನಾನು ಆ ಥರ ಮಾಡಿಲ್ಲ, ನಾನು ತುಂಬ ಜೋಪಾನವಾಗಿ ದುಡ್ಡು ಎತ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳಿ ಈ ಕಡೆ ಶಾಂತಿನೂ ಸಹ ಅಂತಾರೆ. 1-2 ದಿನ ರೆಸ್ಟ್ ತೊಗೊಬೇಕಂತೆ ಅಂತೇಳಿ ಸೂರ್ಯ ಅಂದ ತಕ್ಷಣವೇ ಈ ಕಡೆ, ನೀವು 2 ದಿನ ರೆಸ್ಟ್ ತೊಗೊಂಬಿಟ್ರೆ ನಾನು ಊಟ ತಿಂಡಿ ಏನು ಮಾಡೋದು ಅಂತ ಹೇಳಿ ಈ ಕಡೆ ಶಾಂತಿ ಅಂತಾಳೆ. ಸೊಪ್ಪು ಸಾರು ಮುದ್ದೆ ಮಾಡ್ತೀನಿ ಅಂತ ಹೇಳಿದ್ಲು, ನಾನು ಊಟ ಮಾಡ್ದಿರ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ, ನಂಗೆ ತುಂಬ ಹೊಟ್ಟೆ ಸಿಗ್ತಾ ಇದೆ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಈ ಕಡೆ ಶ್ರುತಿ, ನಿಮಗೂ ಕೈ ಮುರಿದೋಗ್ಬಿಟ್ಟು ನನಗೆ ಬನ್ನಿ ಅತ್ತೆ ಕಾಫಿ ಮಾಡಿಕೊಡಿ ಅಂದರೆ ನೀವು ಮಾಡಿಕೊಡ್ತೀರಾ ನನಗೆ ಅಂತೇಳಿ ಶ್ರುತಿ ಅಂತಾಳೆ. ಈ ಕಡೆ ರಂಗನಾಥ್, ಎಂಥ ಕಾಲ ಬಂತಪ್ಪ ಇದು, ಹಿಂಗೆಲ್ಲ ಕಳ್ತನ ಮಾಡ್ತಾರಾ ಅಂತ ಹೇಳಿ ರಂಗನಾಥ್ ಮಾತಾಡ್ತಾ ಇರ್ತಾನೆ. ಈ ಕಡೆ ಶಾಂತಿನ, ಈ ಕಡೆ ಸೂರ್ಯ, ಅಲ್ಲ ಅವಳು ದುಡ್ಡು ತೊಗೊಂಡು ಹೋಗೋದು ಮನೆಯವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ, ಬಟ್ ಅವಳು ಆಟೋದಲ್ಲೇ ದುಡ್ಡು ಎತ್ಕೊಂಡು ಹೋಗ್ತಿದ್ದಾರೆ ಅಂದರೆ ಹೆಂಗೆ ಗೊತ್ತಾಯಿತು ಅಂತೇಳಿ ಸೂರ್ಯ ಕೇಳ್ತಾನೆ. ಈ ಕಡೆ ಮನೋಜ, ಮತ್ತು
ನೀನೇನು ಹೇಳ್ತಿರೋದು, ಮನೇಲಿರೋರು ಯಾರಾದರೂ ಎತ್ತಿಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ಯಾ ಅಂತಂತಾರೆ. ಇದಕ್ಕೆ ರೋಹಿಣಿ ಕತ್ತಲ್ಲಿರೋ ಚೈನೇ ಬಿಡಲ್ಲ ಅಂತ ಹೇಳಿ ಅಂತಾರೆ. ಅದಕ್ಕೆ ಸೂರ್ಯ, ಹೌದು ಕತ್ತಲ್ಲಿರೋ ಚಿನ್ನ ಬೆಳ್ಳಿನ ಬಿಟ್ಟು ಅವನು ಬರೀ ಕೈಯಲ್ಲಿರೋ ದುಡ್ಡು ಮಾತ್ರ ಕಿತ್ಕೊಂಡು ಹೋಗಿದ್ದಾನಂದರೆ ಯಾರೋ ಗೊತ್ತಿದೆ ಇದನ್ನು ಮಾಡಿರೋದು, ನಮ್ಮವರೇ ಯಾರೋ ಮಾಡಿರೋದು ಅಂಥೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ರಂಗನಾಥ್, ಹೌದಪ್ಪ ಏನಪ್ಪ ಇದು ಹಿಂಗಾಗೋಯ್ತು ಅಂಥೇಳಿ ರಂಗನಾಥ್ ಅಂತ ಇರ್ತಾನೆ. ನೀನಾಗೆ ತಾಯಿ ಹೇಳ್ಬೇಡ, ನಮ್ಮನೆ ನೀನು ಕಣ್ಣೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ದಯವಿಟ್ಟು ಅಳ್ಬೇಡ ಅಂತೇಳಿ ಅಂತಾರೆ. ಅದಕ್ಕೆ ಮೀನಾ, ಕನಕ ತುಂಬ ಕಷ್ಟಪಟ್ಟು ದುಡ್ಡು ಅರೇಂಜ್ ಮಾಡಿಕೊಟ್ಟಿದ್ದಾಳೆ, ಅವಳಿಗೆ ನಾನು ಹೇಗೆ ದುಡ್ಡು ಕೊಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂದಾಗ ಈ ಕಡೆ ರಂಗನಾಥ್, ನಾನು ಸ್ಕೂಲಲ್ಲಿ ಅಡ್ವಾನ್ಸ್ ಕೇಳಿ ನೋಡ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ ಅಂತಾರೆ. ಅದಕ್ಕೆ ಶಾಂತಿ, ಹೌದು ಅಡ್ವಾನ್ಸ್ ತೊಗೊಬಿಟ್ಟು ಈ ಟೈಮಲ್ಲಿ ತೀರ್ಸೋಕ್ಕಾಗುತ್ತೆ ಅಂತೇಳಿ ಶಾಂತಿ ಅಂತಾರೆ. ಸರಿ ನೀನು ಒಡವೆ ತಂದು ಕೊಡು ಅಂತೇಳಿ ಶಾಂತಿ ಅಂದಾಗ, ಸಾಧ್ಯನೇ ಇಲ್ಲ, ನಾನು ಒಡವೆ ಎಲ್ಲ ಕೊಡೋದಿಲ್ಲ ಅಂತೇಳಿ ಶಾಂತಿ ಅಂತಾಳೆ. ಅದಕ್ಕೆ ಸೂರ್ಯ, ಮನೆಯೇ ನನ್ನ ಮನೆ ಅಂತಾರೆ, ಇನ್ನೇನಾರು ಒಡವೆ ತೊಗೊಂಡ್ಬಿಟ್ರೆ ಇವ್ರ ಹತ್ರ ನಮ್ಮ ನೆಮ್ಮದಿಯಾಗಿ ಬಾಳೋಕ್ಕೆ ಬಿಡೋದಿಲ್ಲ, ನಮ್ಗೆ ದಯವಿಟ್ಟು ಇವ್ರದ್ದೇನು ಆಸ್ತಿ ಬೇಡವೇ ಬೇಡ ಅಂತ ಹೇಳಿ ಸೂರ್ಯ ಅಂತಾನೆ. ಮೀನನ್ನು ಸಹ ನೀವು ಖುಷಿಯಾಗಿ ಕೊಟ್ಟು ಸಹ ನಾನು ತಗೊಳ್ಳೋದಿಲ್ಲ ಅತ್ತೆ ಅಂತೇಳಿ ಅಂತಾರೆ. ಸರಿ ಈ ಕಡೆ ಸೂರ್ಯ, ನಾನು ದಯವಿಟ್ಟು ನನ್ನ ಹೆಂಡತಿ 2-3 ದಿವಸ ಯಾವುದೇ ರೀತಿಯಾದ ಕೆಲಸ ಕೊಡದಿರೇ ಇದ್ದರೆ ಅದೇ ನನಗೊಂದು ಮಾಡೋ ಒಂದು ಸಹಾಯ ಅಷ್ಟೇ ಅಂತ ಹೇಳಿ, ಬನ್ನಿ ರೆಸ್ಟ್ ತಗೊಳ್ಳೋಣ ಅಂಥೇಳಿ ಸೂರ್ಯ ಮೀನನ್ನು ಕರ್ಕೊಂಡು ರೂಮ್ ಒಳಗಡೆ ಹೊರಡ್ತಾನೆ. ಹೋಗಿದ ತಕ್ಷಣ ಈ ಕಡೆ ಶಾಂತಿಗೆ, ಅಲ್ಲ ಊಟ ಅಂದರೆ ಯಾಕೆ ಇವ್ರು ಈ ಥರ ಎಲ್ಲ ಬೈತಾರೋ ಗೊತ್ತಿಲ್ಲ ನನಗೆ ಅಂತ ಹೇಳಿ ಈ ಕಡೆ ಶಾಂತಿ ಅಂತ ಇರ್ತಾಳೆ. ನಿನ್ನ ಬೈಬಾರ್ದು ಅಂತೇಳಿ ಜನ ಅಂತಾರೆ, ಆದರೆ ಒಳ್ಳೆ ದರಿದ್ರ ನೀನು, ನಮ್ಮ ಮನೆ ದರಿದ್ರ ನೀನು ಅಂಥೇಳಿ ರಂಗನಾಥು ಸಹ ಶಾಂತಿನ ಬೈತಾನೆ. ಅದಕ್ಕೆ ಶಾಂತಿ, ಇದೇನಿದು ಇವ್ರು ಹಿಂಗೆ ಬೈತಾರೆ ನನ್ನನ್ನು ಅಂಥೇಳಿ ಶಾಂತಿನೂ ಸಹ ಅಂತ ಇರ್ತಾಳೆ. ಅದೇ ಟೈಮ್ಗೆ, ಅಯ್ಯೋ ನನಗೆ ಕಾಫಿ ಬೇಕಲ್ಲ, ಒಂದು ಲೋಟ ಕಾಫಿ ಮಾಡಿಕೊಡಿ ಅಂಥೇಳಿ ಈ ಕಡೆ ಶ್ರುತಿನ ಕೇಳ್ತಾಳೆ. ಬಟ್ ಶ್ರುತಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಸೈಲೆಂಟಾಗಿ ಹೋಗ್ಬಿಡ್ತಾಳೆ. ಈ ಕಡೆ ರವಿನ ತಿರುಗಿ ನೋಡಿದಾಗಲೂ ರವಿ ಸಹ ಮಾಡ್ಕೊಡೋದಿಲ್ಲ ಅಂತ ಹೋಗ್ಬಿಡ್ತಾನೆ. ಮನೋಜನು ಸಹ ಮಾಡ್ಕೊಡಲ್ಲ ಅಂಥೇಳಿ ಹೋಗ್ತಾನೆ. ಕೊನೆಗೆ ರೋಹಿಣಿ ನಿಂತಿರ್ತಾಳೆ. ನನಗೂ ಕೈ ಕಾಲಿದೆ, ನಾನೇನು ಕೈ ಕಾಲು ಇಲ್ದಿರ ಇಲ್ಲ, ನನಗೇನು ಬೇಕೋ ಅದು ನಾನೇ ಮಾಡ್ಕೊತೀನಿ, ಯಾರ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ರೋಹಿಣಿಗೆ ಇಂಡೈರೆಕ್ಟಾಗಿ ಹೇಳಿ ಕಾಫಿ ಮಾಡ್ಕೊಳ್ಳೋಕ್ಕೆ ತಾನೇ ಕಿಚನ್ಗೆ ಹೋಗ್ತಾಳೆ ಶಾಂತಿ. ಅದಾದಮೇಲೆ ಎಲ್ಲರೂ ಅವ್ರವ್ರ ಪಾಡಿ ಅವ್ರ ರೂಮ್ಗೆ ಹೊರಡ್ತಾರೆ. ಈ ಕಡೆ ಮೀನಾಗೆ ಸೂರ್ಯ ಬಿಸಿನೀರು ತೊಗೊಬರ್ತಾನೆ. ಬಾಮ ಒಂದು ಸ್ವಲ್ಪ ಬಿಸಿ ಇಕ್ಕಣ ಅಂತ ಹೇಳಿ ಅಂದಾಗ, ಏನು ಬೇಡ ರೀ ನನಗೇನು ನೋವಿಲ್ಲ ಅಂತಾರೆ. ಬಟ್ ಕೈ ಹಿಡ್ಕೊಂಡಾಗ ತುಂಬ ನೋವು ಅಂತ ಒದ್ದಾಡ್ತಾ ಇರ್ತಾಳೆ. ನಾನು ಬದುಕಿರಬೇಕಾದ್ರೆ ಬೇರೆಯವರು ನಿನ್ನ ಮೈ ಮುಟ್ಬಿಟ್ರಲ್ಲ, ತುಂಬ ನೋವಾಗ್ತಾಯಿದೆ ನನಗೆ ಅಂಥೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ನೀವೇನ್ರಿ ಮಾಡೋಕ್ಕಾಗುತ್ತೆ ಅಂದಾಗ, ಹೌದು ರಾಕ್ಷಸ ಆಗಿರೋ ನನ್ನನ್ನು ಒಂದು ಒಳ್ಳೆ ವ್ಯಕ್ತಿಯಾಗಿ ಮಾಡಿರೋ ದೇವತೆನಮ್ಮ ನೀನು, ನಿನಗೇನಾದ್ರು ಹೆಚ್ಚು ಕಡಿಮೆ ಆದರೆ ಏನಾದರೂ ಇಲ್ಲ ಅಂದರೆ ನಾನು ಮತ್ತೆ ಅನಾಥೆ ಆಗ್ಬಿಡ್ತಾಯಿದ್ದೆ ಜೀವನದಲ್ಲಿ. ನನ್ನ ತಾಯಿಗೆ ಬೇಡೋದವನು ನಾನು, ಅಂಥವನ್ನ ನೀನು ಇಷ್ಟು ಚೆನ್ನಾಗಿ ಸಾಕ್ತಾ ಇದೆಯಾ ಅಂತಂದರೆ ನಿನ್ನಂಥ ದೇವತೆ ನಾನು ಹೆಂಗೆ ಕಳ್ಕೊಳ್ಳಿ ಅಂತ ಹೇಳಿ ಈ ಕಡೆ ತುಂಬ ನೋವಾಗಿ ಮಾತಾಡ್ತಾ ಇರ್ತಾನೆ. ಈ ಕಡೆ ಸೂರ್ಯ, ಯಾಕ್ರಿ ಇಷ್ಟೊಂದು ಬೇಜಾರು ಮಾಡ್ಕೊತಾ ಇದ್ದೀರಾ, ನೋವಾಗಿರೋದು ನನಗೆ, ಆದರೆ ಅಳ್ತಾ ಇರೋದು ನೀವು ಅಂತ ಹೇಳಿ ಅಂತಾರೆ. ಅದಕ್ಕೆ ಸೂರ್ಯ, ಹೌದಮ್ಮ ನೀನು ಅಲ್ದಿರ ಬೇರೆ ಯಾರಿದ್ದಾರೆ ನನಗೆ ಈ ಮನೇಲಿ, ನೀನೊಬ್ಬಳೇ ನನಗಿರೋದು ಅಂತೇಳಿ ಸೂರ್ಯ ಅಂತಾನೆ. ಅದಕ್ಕೆ ಮೀನಾ, ಹೌದು ರೀ ನೀವು ನೋಡೋಕೆ ಮಾತ್ರ ಅಷ್ಟು ಹೊರಟಾಗಿದ್ದೀರಾ, ಮನಸ್ಸು ಮಾತ್ರ ಮಗು ಥರದ್ದು, ನನಗೇನು ಆಗಲ್ಲ ರೀ, ತಲೆ ಕೆಡಿಸ್ಕೋಬೇಡಿ, ನಿಮ್ಮಂಥ ಪ್ರೀತಿ ಮಾಡುವ ಗಂಡ ಇದ್ದಾಗ ಹೆಂಡ್ತಿ ಬೇರೆ ಏನು ಬೇಕು, ತುಂಬ ಅದೃಷ್ಟ ಮಾಡಿದ್ದೆ ನಿಮ್ಮಂಥ ಗಂಡ ಸಿಗೋಕೆ ನನಗೆ ಅಂಥೇಳಿ ಈ ಕಡೆ ಮೀನಾ ಅಂತಾರೆ. ಅದಕ್ಕೆ ಸೂರ್ಯ, ನಾನು ನಿನ್ನ ಪಡೆದಿರೋದು ಅದೃಷ್ಟ ಕಣೆ ನನಗೆ, ನೀನೇನು ತಲೆ ಕೆಡಿಸ್ಕೊಬೇಡ ಆ ದುಡ್ಡಿನ ಬಗ್ಗೆ, ನಾನು ಅದನ್ನೆಲ್ಲ ನೋಡ್ಕೊತೀನಿ, ನೀನು ಆರಾಮಾಗಿರು ಅಂತ ಹೇಳಿ ಈ ಕಡೆ ಸೂರ್ಯ ಮೀನಾಗೆ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಸೂರ್ಯ ಹೆಂಗೆ ವಿಶಾಲಾಕ್ಷಮ್ಮನ ತೊಗೊಂಡಿರೋ ದುಡ್ಡನ್ನ ರಿಟರ್ನ್ ಮೀನಾಗೆ ತಿರುಗಿಸ್ತಾನೆ ಅಂತ ಹೇಳೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಅಪ್ಡೇಟ್ ಮಾಡ್ತೀನಿ. ನಿಮಗೂ ನಿಮ್ಮ ಮನೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಆಸೆ ಕುಟುಂಬದ ಕಡೆಯಿಂದನೂ ನಿಮಗೆ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಎಲ್ಲರೂ ಪಟಾಕಿಯಿಂದ ತುಂಬ ದೂರ ಇರಿ. ಹ್ಯಾಪಿ ದೀಪಾವಳಿ, ಶುಭ ದಿನ. ಬಾಯ್ ಬಾಯ್.